ದೇವಲ ಗಾಣಗಾಪುರದಲ್ಲಿ ನವಕರ್ನಾಟಕ ಸುದ್ದಿವಾಹಿನಿ ಪ್ರಥಮ ವಾರ್ಷಿಕೋತ್ಸವ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ. ನವಕರ್ನಾಟಕ ಸುದ್ದಿವಾಹಿನಿಯ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಅಫಜಲಪುರ ತಾಲೂಕಿನ ದೇವಲ ಗಾಣಗಾಪುರದಲ್ಲಿನ ಯತಿರಾಜ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಯತಿರಾಜ ಪ್ರೌಢಶಾಲೆಯಲ್ಲಿ ಜನವರಿ 16, 2026ರಂದು ಶಾಲಾ ಮಕ್ಕಳಿಗೆ ಪ್ರಚಲಿತ ವಿದ್ಯಮಾನಗಳಲ್ಲಿ ಮಾಧ್ಯಮದ ಪಾತ್ರ ವಿಷಯದ ಮೇಲೆ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಯತಿರಾಜ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರ ನೇತೃತ್ವದಲ್ಲಿ ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಬಳಿಕ ನವಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಯತಿರಾಜ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಮೈಬೂಬ್ ಕಣ್ಣಿ ಅವರು, ಪ್ರಥಮ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ನವಕರ್ನಾಟಕ ಸುದ್ದಿವಾಹಿನಿ ತಂಡಕ್ಕೆ ನಮ್ಮ ಸಂಸ್ಥೆಯ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ಹೃತ್ಪೂರ್ವಕ ಶುಭಾಶಯಗಳು. ಸಮಾಜಮುಖಿ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಜ್ಞಾನವರ್ಧನೆ ಹಾಗೂ ಪ್ರತಿಭೆ ಗುರುತಿಸುವ ಮಹತ್ವದ ಕಾರ್ಯವನ್ನು ವಾಹಿನಿ ಮಾಡುತ್ತಿದೆ. ಇಂತಹ ಕಾರ್ಯಗಳು ರಾಜ್ಯಾದ್ಯಂತ ವ್ಯಾಪಿಸಲಿ ಎಂದು ಆಶಯ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳಲ್ಲಿ ಜಾಗೃತಿ, ಚಿಂತನೆ ಮತ್ತು ಬರವಣಿಗೆ ಕೌಶಲ್ಯ ಬೆಳೆಸುವ ಉದ್ದೇಶದಿಂದ ಹಮ್ಮಿಕೊಂಡ ಈ ಸ್ಪರ್ಧೆಗೆ ಉತ್ತಮ ಸ್ಪಂದನೆ ದೊರಕಿತು. ವಿಶೇಷವಾಗಿ ಪ್ರಚಲಿತ ವಿದ್ಯಮಾನಗಳ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸುವಲ್ಲಿ ಈ ಕಾರ್ಯಕ್ರಮ ಉಪಯುಕ್ತವಾಗಿದೆ ಎಂದು ಶಿಕ್ಷಕರು ಅಭಿಪ್ರಾಯಪಟ್ಟರು. ನವಕರ್ನಾಟಕ ಸುದ್ದಿವಾಹಿನಿಯ ಪ್ರಥಮ ವರ್ಷದ ವಾರ್ಷಿಕೋತ್ಸವ 2026 ಇದಕ್ಕೆ ನಮ್ಮ ಶಾಲೆ ವತಿಯಿಂದ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆ ವತಿಯಿಂದ ಶುಭವನ್ನು ಕೋರುತ್ತೇನೆ. ಈ ನವಕರ್ನಾಟಕ ಸುದ್ದಿವಾಹಿನಿ ಪ್ರಥಮ ವರ್ಷದ ವಾರ್ಷಿಕೋತ್ಸವದಗೋಸ್ಕರವಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು SSLC ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಹಮ್ಮಿಕೊಂಡಿದ್ದು ನಮಗೆ ಬಹಳ ಸಂತೋಷ ಅನ್ನಿಸ್ತದ. ಜೊತೆಗೆ ಅದರ ಜೊತೆಯಲ್ಲಿಯೇ ಒಂದು ಪೌರ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಮತ್ತು ಸಾಧಕರಿಗೆ ಹಲವಾರು ಕ್ಷೇತ್ರಗಳಲ್ಲಿ ಒಂದು ಗಣನೀಯವಾದಂತಹ ಸಾಧನೆ ಮಾಡಿದಂತಹ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಅನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಗಣಗಾಪುರದಲ್ಲಿ ಒಂದು ಪ್ರಬಂಧ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿದೆ. ಈ ಎಲ್ಲ ನಾವು ಮಾಡ್ತಕ್ಕಂಥ ಕಾರ್ಯ ಚಟುವಟಿಕೆಗಳನ್ನು ನೋಡಿದರೆ ಒಂದು ಒಳ್ಳೆಯ ಮನೋಭಾವದಿಂದ ಎಲ್ಲ ವಿದ್ಯಾರ್ಥಿಗಳಿಗಾಗಿರ್ಬೋದು, ಜೊತೆಗೆ ನಮ್ಮ ಒಂದು ಜನಸಾಮಾನ್ಯರಿಗಾಗಿರ್ಬೋದು, ಜೊತೆಗೆ ಅಷ್ಟೇ ಅಲ್ಲದೆ ಸಾಧನೆ ಮಾಡಿದಂತಹ ಸಾಧಕರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಇದೊಂದು ಕಾರ್ಯಕ್ರಮ ಅಂತ ಹೇಳಿ ನಾವು ತಿಳ್ಕೋಬಹುದು. ಇದು ನಮಗೆ ತುಂಬಾ ಹೆಮ್ಮೆ ಮತ್ತು ಸಂತೋಷವಾಗಿದೆ. ಇವತ್ತಿನ ಬಡ ಮಕ್ಕಳು ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡೀತಾರೆ. ಆ ಶಿಕ್ಷಣ ಪಡೆಯುವುದರ ಜೊತೆಯಲ್ಲಿ ಆ ಒಂದು ಕರ್ನಾಟಕ ಸುದ್ದಿವಾಹಿನಿ ವತಿಯಿಂದ ಪ್ರತಿ ಶಿಕ್ಷಣ ಸಂಸ್ಥೆಯ ಮಕ್ಕಳಿಗಾಗಿ ಅವರ ವತಿಯಿಂದ ಒಂದು ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಉತ್ತಮ ಪಡಿಸುವಗೋಸ್ಕರವಾಗಿ ಒಂದು SSLC ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ಯದ. ಅದು ಅತ್ಯಂತ ಒಂದು ಹೆಮ್ಮೆಯ ಕಾರ್ಯ ಅಂತ ನಾವು ಹೇಳಬಹುದು. ಯಾಕಂದ್ರೆ ಇಂಥ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಸ್ವಲ್ಪ ಮತ್ತು ಅಲ್ಪ ಅಂತಕ್ಕಂಥದ್ದು. ಜೊತೆಗೆ ಅಷ್ಟೇ ಅಲ್ಲದೆ ಈ ಪೌರ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಕೂಡ ಮಾಡಲಾಗ್ತದೆ. ಇದನ್ನು ಕೂಡ ಒಂದು ಸಮಾಜದ ಜನರಿಗೆ ಒಂದು ಉತ್ತಮ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಕೂಡ ಹೇಳಕ್ಕೆ ಸಾಧ್ಯದ. ಜೊತೆಗೆ ಅಷ್ಟೇ ಅಲ್ಲದೆ ಈ ಒಂದು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಸಾಧಕರನ್ನು ಗುರುತಿಸಿ ಅವರನ್ನು ಕೂಡ ಸನ್ಮಾನ ಮಾಡ್ತಕ್ಕಂಥದ್ದು, ಪ್ರಶಸ್ತಿ ನೀಡ್ತಕ್ಕಂಥದ್ದು ಕೂಡ ಒಂದು ಹೆಮ್ಮೆ. ಇಂಥ ವಾಹಿನಿ ಇವತ್ತು ಅದಕ್ಕಾಗಿ ಅವರ ಒಂದು ವಿಷಯದ ಪ್ರಕಾರ ಪ್ರಚಲಿತ ವಿದ್ಯಮಾನಗಳಲ್ಲಿ ದಿನಗಳಲ್ಲಿ ಸಮೂಹಗಳ ಪಾತ್ರ ಏನು ಅಂತಕ್ಕಂಥದ್ದು ಇದರಿಂದೇ ನಮ್ಗೆ ಮಹತ್ವ ಗೊತ್ತಾಗ್ತದ. ಸಮೂಹ ಮಾಧ್ಯಮ ಯಾವ ರೀತಿಯಾಗಿ ಇವತ್ತಿನ ಪ್ರಚಲಿತ ವಿದ್ಯಮಾನಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಏನ್ ಮಾಡ್ತಪ್ಪ ಅಂದ್ರ ಗುರುತಿಸಿ ತೊಡಕುಗಳನ್ನು ಏನಪ್ಪಾ ಅಂದ್ರ ಗುರುತಿಸಿ ಅಲ್ಲಿ ಯಾವುದೇ ಒಂದು ತೊಂದರೆ ಆಗದಂತೆ ಒಂದು ಅಂಕು ಡಂಕುಗಳನ್ನು ಅಳಿಸಿ ಹಾಕ್ತಕ್ಕಂಥ ಈ ಒಂದು ಸುದ್ದಿವಾಹಿನಿ ಸಂಸ್ಥೆ ಅತ್ಯಂತ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಲ್ಲ, ನಮ್ಮ ರಾಜ್ಯದಲ್ಲಿಯೂ ಕೂಡ ಒಂದು ಒಳ್ಳೆಯ ಸಂಸ್ಥೆಯಾಗಿ ಬರೋ ಮೇಲೆ ಇದರಿಂದಾಗಿ ನಾವು ಹೆಮ್ಮೆ ಪಡಬೇಕು. ಇದೇ ನಮ್ಮ
ಅದಕ್ಕೆ ಇಂಥ ಒಂದು ಸುದ್ದಿವಾಹಿನಿಗಳು ಇವತ್ತು ಒಳ್ಳೆ ಕೆಲಸ ಕಾರ್ಯಗಳು ಮಾಡುವ ಮೂಲಕವಾಗಿ ನಮ್ಮ ಒಂದು ವಿದ್ಯಾರ್ಥಿಗಳಿಗಾಗಿರ್ಬೋದು, ಜನ ಸಂವಹತಿ ಆಗಿರ್ಬೋದು, ಒಂದು ಯಾವುದೇ ಕುಂದು ಕೊರತೆಗಳನ್ನು ಆಗದಂತೆ ನೋಡಿಕೊಳ್ಳಕ್ಕೆ ಇದು ಸಾಧ್ಯದ. ಜನರಲ್ಲಿ ಜಾಗೃತಿ ಮೂಡಿಸಿ ಜನರಿಗೆ ಒಂದು ಒಳ್ಳೆಯ ಸಂದೇಶಗಳನ್ನು ನೀಡುವ ಮೂಲಕವಾಗಿ ಒಂದು ಯಶಸ್ವಿತವಾದಂತ ಕಾರ್ಯವನ್ನು ಕೂಡ ಕೈಗೊಳ್ತಾ ಇದೆ. ಈ ರೀತಿಯಾಗಿ ನೀವು ಕೂಡ ನಮ್ಮ ಒಂದು ಶಾಲೆಯಲ್ಲಿ ಏನಪ್ಪಾ ಅಂದ್ರೆ ನವ ಕರ್ನಾಟಕ ಸುದ್ದಿವಾಹಿನಿಯ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದಂತ ಯಾರು ನಮ್ಮ ಇದೇ ಗಡಗಾಪುರದ ನಮ್ಮ ಎಲ್ಲರಿಗೆ ಬೇಕಾದಂತ ಒಂದು ವ್ಯಕ್ತಿಯಾದಂತ ಶ್ರೀ ಇಮ್ರಾನ್ ಸರ್ ಅವರಿಗೂ ಕೂಡ ಈ ನಮ್ಮ ಸಂಸ್ಥೆ ವತಿಯಿಂದ ಧನ್ಯವಾದಗಳು, ಅಭಿನಂದನೆಗಳು. ಈ ರೀತಿಯಾಗಿ ನನ್ನ ಒಂದು 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುದೀರ್ಘವಾಗಿ ಹೇಳಿದ್ರೆ, ಯಾಕಂದ್ರೆ ಸಂವಿಧಾನದ 4ನೇ ಅಂಗನೇ ಸುದ್ದಿ ಮಾಧ್ಯಮ. ಇವತ್ತು ಎಲ್ಲೇ ಇರಲಿ ನೇರ ದಿಟ್ಟ ನಿರಂತರವಾಗಿ ಯಾವುದೇ ಭಯವಿಲ್ಲದೆ ತಮ್ಮ ಜೀವವನ್ನೇ ಪಣ ಇಟ್ಟು ಸುದ್ದಿಯನ್ನು ಪ್ರಸಾರ ಮಾಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುವ ಮಾಧ್ಯಮನೇ ಸುದ್ದಿ ಮಾಧ್ಯಮ. ಅದ್ರ ಸಲುವಾಗಿ ಇಂಥ ಸುದ್ದಿ ಮಾಧ್ಯಮದ ವತಿಯಿಂದ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಈ ಸಂದರ್ಭದಲ್ಲಿ ಇಮ್ರಾನ್ ಮನಿಯಾರ ಯತಿರಾಜ ಪ್ರೌಢಶಾಲೆಯ ಮುಖ್ಯ ಗುರು ಶ್ರೀ ಮೈಬೂಬ್ ಕಣ್ಣಿ, ಯತಿರಾಜ ಪ್ರಾಥಮಿಕ ಶಾಲೆಯ ಮುಖ್ಯ ಗುರು ಬಸವರಾಜ್ ಹಡಪದ, ಶಿಕ್ಷಕರು ಸಂತೋಷ್ ಸಂಡಗೆ, ತುಂಗಾ ಚೌಡಾಪುರಕರ, ಸುಜಾತ ವಾಗ್ಮೋಡಿ, ಗೌರಮ್ಮ ಹೂಗಾರ ಹಾಗೂ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.